ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣಗೆ ಜಾಮೀನು, ಕಾರ್ಯಕರ್ತರ ಸಂಭ್ರಮಾಚರಣೆ. ಒಂದು ಕಡೆಯಿಂದ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ, ಇನ್ನೊಂದು ಕಡೆ ಹಾಸನದಲ್ಲಿ ಪಟಾಕಿ ಸಿಡಿಸಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ರೇವಣ್ಣ ಪರ ಜಯಘೋಷ ಮುಳುಗ್ತಾ ಇದೆ, ಸೆಲೆಬ್ರೇಷನ್ ಆಗ್ತಾ ಇದೆ. ರೇವಣ್ಣಗೆ ಜಾಮೀನು ಸಿಕ್ಕಿದೆ, ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಇದು ಸಂಭ್ರಮಾಚರಣೆ ಮಾಡುವ ಸಮಯವೇ ಹಾಸನದಲ್ಲಿ ಪಟಾಕಿ ಸಿಡಿಸಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹೌದು, ಅವರಿಗೆ ಜಾಮೀನು ಸಿಕ್ಕಿದೆ, ಹೊರ ಬಂದಿದ್ದಾರೆ. ಜಯಘೋಷ, ಸಂಭ್ರಮ. ಆದರೆ ಪಟಾಕಿ ಸಿಡಿಸಿ ಸಂಭ್ರಮ ಪಡುವಷ್ಟು ದೊಡ್ಡ ಸಂಭ್ರಮವೇ ಇಡೀ ಪ್ರಕರಣದಲ್ಲಿ ಕಿಂಗ್ ಪಿನ್ ಇನ್ನೂ ಕೂಡ ಕಾಣಿಸ್ತಾ ಇಲ್ಲ. 2,900 ಅಂತ ಹೇಳ್ತಾ ಇದ್ದಾರೆ, ಅದು 3,000ನೋ 4,000ನೋ ಗೊತ್ತಿಲ್ಲ. ವಿಡಿಯೋಗಳು ಬಂದಿದ್ದಾವೆ. ಅದರಲ್ಲಿರುವಂಥ ಮಹಿಳೆಯರು, ಜನಪ್ರತಿನಿಧಿ ಮಾಡೋ ಕೆಲಸವೇ ಇದು. ಅದಕ್ಕೆ ಸಂಭ್ರಮಾಚರಣೆ. ಸಮಾಜ ಎತ್ತ ಸಾಕ್ತಾ ಇದೆ. ಆಯ್ತು, ಕಾನೂನಾತ್ಮಕವಾಗಿ ಅವರಿಗೆ ಜಾಮೀನು ಸಿಕ್ಕಿದೆ. ಅರ್ಜಿ ಹಲೋ ಮಾಡಿ 2 ಸೂರಿಟಿ ಮತ್ತು 5 lakhs ಪರ್ಸನಲ್ ಬಾಂಡ್ ಇರುವಂಥ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅದು ಕಾಪಿ ಸಿಕ್ಕಿದ ಮೇಲೆ ನಂತರ ಏನು ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ. ಇದು ಒಂದು ರಾಜಕೀಯ ಪಿತೂರಿಯಿಂದ ನಡೆದಂಥ ಒಂದು ದಾಖಲು ಆಗಿರೋದ್ರಿಂದ, ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಡಿದಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಯಬಯಸುತ್ತೇನೆ. ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್, ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ. ಏನಂತಂದರೆ ನಮಗೆ ಗಮನಕ್ಕೆ ಬಂದಿದ್ದು, ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದರೆ, ಆ ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ ಅಪರಾಧವಾಗುತ್ತದೆ. ಅವ್ರು ಯಾವುದೇ ತಪ್ಪು ಸಹ ಮಾಡಿಲ್ಲ. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾರು ಶಿಕ್ಷೆ ಆಗಿದ್ದಾರೆ ಅವರು ನಮಗೂ ಸಹ ಅಕ್ಕ ತಂಗಿಯರಿದ್ದಾರೆ. ಅವ್ರು ಯಾರು ಇದನ್ನ ಈ ಕೇಸ್ನಲ್ಲಿ ಆಗಿದ್ದಾರೆ ಅವ್ರಿಗೆ ಮಾಡಲಿ ಸರ್. ಅದರಿಂದ ಇಷ್ಟು ಹೇಳಕ್ ನಾನು ಬಯಸ್ತೀನಿ, ಇನ್ನೇನು ಇಲ್ಲ. ನಮ್ಗೆಲ್ರಿಗೂ ಖುಷಿ ಆಗಿದೆ. ಇದು ನಮ್ಮ ಇಡೀ ಒಳನಶಪುರ ಜನತೆಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಎಲ್ರಿಗೂ ಖುಷಿ ಆಗಿದೆ. ನಮ್ಮ ಬಾಸ್ನ H.D. ರೇವಣ್ಣನವ್ರನ್ನ ಇದೇ ಸರ್ಕಲ್ನಲ್ಲಿ ಅವರು ಕಟ್ಟೋಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕೆಟ್ಟ ಕಳಂಕವಾಗಿದೆ ಅದನ್ನೆಲ್ಲ ಅಳಿಸ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿರ್ತೀವಿ. ಅವರು ಜೈಲಿಗೆ ಹೋದಾಗ ನಮಗೆಲ್ಲ ಆತಂಕವಾಗಿತ್ತು. ಅವರು ಮೊದಲನೇ ದಿನ ಅವ್ರು ಜೈಲಿಗೆ ಹೋದಾಗ ನಾವೆಲ್ಲ ಕಣ್ಣೀರು ಹಾಕಿದ್ದೀವಿ. ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಮಳೇಶ್ವರ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಮರೆಯೋ ಹಾಗೆ ಇಲ್ಲ. ಯಾರೋ ಮಾಡಿ ತಪ್ಪಿಗೋಸ್ಕರ ಅವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೋಸ್ಕರ ನಾವು ನಮ್ಮ ಒಳನೇಶ್ವರತವನಿಗೆ ಎಲ್ಲರಿಗೂ ಇನ್ನು ಮುಂದೆ ಯಾವುದೇ ಥರದ ಕಷ್ಟ ಬರಬಾರ್ದು ಅಂತ ಕೇಳ್ಕೊಳ್ತೀವಿ. ಕುಮಾರ್, ಕಡಿನಕೋಟೆ. ಅವರಿಗೆ ಜಾಮೀನು ಸಿಕ್ಕಿದೆ, ಒಂದು ಕಡೆಯಿಂದ ಸಂಭ್ರಮಾಚರಣೆ ಆಗ್ತಾ ಇದೆ. ಆಗಲೇ ವಕೀಲರು ಹೇಳ್ತಾ ಇದ್ರು, ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ ಜಾಮೀನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ತೀರ್ಪು ಬಂದಿದೆ, ಕಂಡೀಷನ್ಡ್ ಬೇಲ್ ಇದು. ಆ ಕಂಡೀಷನ್ಸ್ ಏನು, ಷರತ್ತುಗಳು ಏನು, ಅದು ಕೂಡ ಗೊತ್ತಾಗಬೇಕು, ಬರಬೇಕು. ಪೂರ್ಣ ಪ್ರತಿ ಸಿಕ್ಕಿದ ಬಳಿಕ ನಾಳೆ H.D. ರೇವಣ್ಣ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಒಟ್ಟು 6 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. 6 ದಿನದ ನಂತರ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಒಂದು ಸುಳ್ಳು ಕೇಸನ್ನು ದಾಖಲಿಸಿದ್ದು ಅಲ್ಲದೆ ಬೇಲ್ ಕೊಡಲಿಕ್ಕೂ ಸಹ ಭಾಳ ಪ್ರಹಸನವನ್ನು ಮಾಡಿದರು. ಆದರೆ ಇವತ್ತು ನ್ಯಾಯಾಲಯ ಇವತ್ತೇನು ರೇವಣ್ಣವ್ರ ಮೇಲೆ ಹಾಕಿದ್ದು ಸುಳ್ಳು ಕೇಸು ಅಂತೇಳಿ ಮನದಟ್ಟಾದ ಮೇಲೆ ಇವತ್ತು ನ್ಯಾಯಾಧೀಶರು ಇವತ್ತು ಸುದೀರ್ಘ ವಾದ ಆದ ನಂತರ ಬೇಲನ್ನು ಇವತ್ತು ಅವ್ರಿಗೆ ಗ್ರಾಂಟ್ ಮಾಡಿದ್ದಾರೆ. ಈಗ ಸಮಯ ಆಗೋಗಿರೋದ್ರಿಂದ ನಾಳೆ ಬೆಳಿಗ್ಗೆ ಕಾಪಿ ಸಿಗುತ್ತೆ. ಕಾಪಿ ಸಿಗೋದಕ್ಕೆ ಈಗಾಗಲೇ ಟೈಮ್ ಆಗೋಯ್ತು. ಹಾಗಾಗಲಿ ನಾಳೆ ಬೆಳಿಗ್ಗೆ ನಮಗೆ ಕಾಪಿ ಸಿಗುತ್ತೆ. ಆ ನಂತರ ಅದನ್ನು ತಗೊಂಡೋಗಿ ಪರಪ್ಪನ ಅಗ್ರಹಾರಕ್ಕೆ ಕೊಟ್ಟು ನಾಳೆ ಅವರು ರಿಲೀಸ್ ಆಗ್ತಾರೆ. ಈಗ ರೇವಣ್ಣವರ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಕಿಡ್ನಾಪ್ ಕೇಸ್ ಏನು ಮೊಕದ್ದಮೆ ದಾಖಲಾಗಿತ್ತೋ ಆ ದಾಖಲೆಯಲ್ಲಿ ವಾದ ವಿವಾದಗಳನ್ನು ಕೋರ್ಟು ಸುದೀರ್ಘವಾಗಿ ಆಲಿಸಿದ ನಂತರ ಕೋರ್ಟು ನ್ಯಾಯಾಲಯವು ಇವತ್ತು ರೇವಣ್ಣವರು ಯಾವುದೇ ತಪ್ಪು ಎಸಗಿಲ್ಲ ಮತ್ತು ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂಥ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.